ಜೆಡಿಎಸ್ ಪಡಸಾಲೆಯಲ್ಲಿ ಮಿಂಚಿನ ಸಂಚಲನವಾಗ್ತಾ ಇದೆ. ಸಂಕ್ರಾಂತಿ ಮುಗಿತಾ ಇದ್ದಂತೆ ಹೊಸ ಕ್ರಾಂತಿಯೇ ಶುರುವಾಗಿದೆ. ಎಚ್ಡಿಕೆ ರಿಟರ್ನ್ ಸೂಚನೆ ಬೆನ್ನಲ್ಲೇ ಹಲವು ಬೆಳವಣಿಗೆಗಳು ಜೆಡಿಎಸ್ನಲ್ಲಿ ನಡೀತಾ ಇದೆ. ಜೆಡಿಎಸ್ ಪಡಸಾಲೆಯಲ್ಲಿ ಆಗ್ತಾ ಇರೋ ಮಿಂಚಿನ ಸಂಚಲನ ಇದು. ಸಂಕ್ರಾಂತಿ ಮುಗಿತಾ ಇದ್ದಂತೆ ಒಂದು ಹೊಸ ಕ್ರಾಂತಿ ಆಗ್ತಾ ಇದೆ. ದೇವೇಗೌಡರ ಮನೆಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಜೆಡಿಎಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಸಂಕ್ರಾಂತಿ ಮುಗಿತಾ ಇದ್ದಂತೆ ಹೊಸ ಕ್ರಾಂತಿ ಶುರುವಾಗ್ತಾ ಇದೆ. ಎಚ್ಡಿಕೆ ರಿಟರ್ನ್ ಸೂಚನೆಯ ಬೆನ್ನಲ್ಲೇ ಆಗ್ತಾ ಇರೋ ಬೆಳವಣಿಗೆ ಇದು. ದೇವೇಗೌಡರ ಮನೆಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ದಿಕ್ಕು ಬದಲಿಸುವ 2 ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದ ಮುಖಂಡರ ಜೊತೆ ಮಹತ್ವದ ಚರ್ಚೆ ನಡೆಯುತ್ತೆ. ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ದೇವೇಗೌಡರ ಮನೆಯಲ್ಲಿ. ಈ ಮೀಟಿಂಗ್ನಲ್ಲಿ 2 ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳೋ ಚಾನ್ಸಸ್ ಇದೆ ಅಂತಲೇ ಕೇಳಲಾಗ್ತಾ ಇದೆ. ಸಂಕ್ರಾಂತಿಯ ನಂತರ ಜೆಡಿಎಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಹಳೆ ಮೈಸೂರು ಭಾಗದ ಮುಖಂಡರ ಜೊತೆ ಜೆಡಿಎಸ್ನ ವರಿಷ್ಠರು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಎಚ್ಡಿಕೆ ರಿಟರ್ನ್ ಸೂಚನೆಯ ಬೆನ್ನಲ್ಲೇ ಆಗ್ತಾ ಇರೋ ಹಲವು ಬೆಳವಣಿಗೆ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಈಗ ಆದರೆ ಮುಂದೊಂದು ದಿನ ರಾಜ್ಯ ರಾಜಕಾರಣಕ್ಕೆ ಬರಬಹುದು ಅನ್ನೋ ಸೂಚನೆಯನ್ನ ಮೊನ್ನೆ ತಾನೇ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಇದು. ಹಳೆ ಮೈಸೂರು ಭಾಗದ ಮುಖಂಡರ ಜೊತೆ ಮಹತ್ವದ ಚರ್ಚೆ ನಡೆಯುತ್ತೆ. ಇವತ್ತು ದೇವೇಗೌಡರ ಮನೆಯಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ಇದೆ. 2 ಮಹತ್ವದ ನಿರ್ಧಾರವನ್ನ ಈ ಸಭೆಯಲ್ಲಿ ದಳಪತಿಗಳು ತೆಗೆದುಕೊಳ್ತಾರಾ? ಏನ್ ಹಾಗಾದ್ರೆ ಆ ನಿರ್ಧಾರ? ಇವತ್ತು ನಡೆಯುವಂತ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಜೆಡಿಎಸ್ನಲ್ಲಿ ಆಗ್ತಾ ಇರುವಂತ ಮಿಂಚಿನ ಸಂಚಲನ ಇದು. 2 ನಿರ್ಧಾರವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನ ನಿರ್ಧಾರ? ಮೊದಲ ನಿರ್ಧಾರ, ನಿಖಿಲ್ ಕುಮಾರಸ್ವಾಮಿಗೆ ಹೊಸ ಕ್ಷೇತ್ರದ ಹುಡುಕಾಟ. 2ನೇ ನಿರ್ಧಾರ, ಶಾಸಕ ಜಿಟಿ ದೇವೇಗೌಡರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ. ಮಾಜಿ ಸಚಿವ ಶಾಸಕ ಜಿಟಿಡಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಡ್ಲಾಗತ್ತಾ? ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಜಿಟಿ ದೇವೇಗೌಡ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಅನೇಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿರುವಂತ ಜಿಟಿಡಿ ಅವರಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಡುತ್ತಾ? ಹಾಗಾದ್ರೆ ಜಿಟಿಡಿ ಹೊರಕ್ಕೆ ಹಾಕೋ ಬಗ್ಗೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಪ್ರಮುಖವಾದ್ದು ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಹೊಸ ಕ್ಷೇತ್ರದ ಹುಡುಕಾಟ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಪ್ರಯತ್ನದ ನಂತರವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಗೆಲುವನ್ನ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಹೊಸ ಕ್ಷೇತ್ರದ ಹುಡುಕಾಟದ ಬಗ್ಗೆ ಈ ಸಭೆಯಲ್ಲಿ ಒಂದು ನಿರ್ಧಾರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. 2ನೇ ಪ್ರಮುಖ ನಿರ್ಧಾರ ಅಂತ ಅಂದ್ರೆ ಶಾಸಕ ಜಿಟಿ ದೇವೇಗೌಡರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ. ಬಹಳ ಸಮಯದಿಂದ ಜೆಡಿಎಸ್ನಿಂದ ಜಿಟಿಡಿ ಅಂತರ ಕಾಯ್ದುಕೊಂಡಿದ್ದಾರೆ. ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.